ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿಯಾಗಿ ಇವತ್ತಿಗೆ 6 ದಿನ ಕಳೆಯುತ್ತಾ ಇದೆ. ಭಾರತ ಏನು ಸುಮ್ಮನೆ ಕೂತಿದೆಯಾ ಅನ್ನೋಂಥ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇದೆ. ನುಗ್ಗಿ ನುಗ್ಗಿ ಹೊಡೆಯುತ್ತಾ ಇದೆ ಭಾರತ. ಹೇಗಿದೆ ಗೊತ್ತಾ? ಸ್ವಚ್ಛ ಭಾರತ್ ಅಭಿಯಾನ್ ಕಾಶ್ಮೀರದಲ್ಲಿ ಈ ಸ್ಟೋರಿ ನೋಡಿ. आतंकियों को उनकी कल्पना से भी बड़ी सजा मिले। ಮುಂದುವರಿದ ಉಗ್ರರ ಬೇಟೆ, ರಕ್ತ ಪಿಪಾಸುಗಳ ನೆಲೆ ಉಡೀಸ್. ಉಗ್ರರನ್ನ ನೆಲಸಮ ಮಾಡ್ತೀವಿ ಅಂತ ಪ್ರಧಾನಿ ಮೋದಿ ಬಿಹಾರ್ ನೆಲದಲ್ಲಿ ನಿಂತು ಹೇಳಿದ್ರು. ಇದೀಗ 2 ದಿನಗಳಿಂದ ಆಪರೇಷನ್ ಟೆರರ್ ಶುರು ಮಾಡಿದ್ದಾರೆ. ಉಗ್ರರ ನೆಲೆ, ಅಡಗುದಾಣಗಳನ್ನೇ ಹುಡುಕಿ ಹುಡುಕಿ ಛಿದ್ರ ಮಾಡ್ತಾ ಇದೆ ಸೇನೆ. ಅದ್ನಾನಿ ಶಫಿ ಮನೆ ಉಡೀಸ್. 1 ವರ್ಷದಿಂದ ಸಕ್ರಿಯನಾಗಿದ್ದ ರಕ್ತ ಪಿಪಾಸು ಅದ್ನಾನಿ ಶಫಿ ಮನೆಯನ್ನ ಸೇನೆ ಧ್ವಂಸಗೊಳಿಸಿದೆ. ಜಮೀಲ್ ಶೀರ್ ಗೋಜ್ರಿ ಮನೆ ಛಿದ್ರ. ಬಂಡೀಪೋರಾದಲ್ಲಿ ಮತ್ತೊಬ್ಬ ಸಕ್ರಿಯ ಉಗ್ರನ ಮನೆಯನ್ನ ನಾಮಾವಶೇಷಗೊಳಿಸಲಾಗಿದೆ. 2016ರಿಂದ ಸಕ್ರಿಯನಾಗಿದ್ದ ನರರೂಪಿ ರಾಕ್ಷಸ ಜಮೀಲ್ ಅಹಮದ್ ಶೀರ್ ಗೋಜ್ರಿ ಮನೆಯನ್ನ ಛಿದ್ರಗೊಳಿಸಲಾಗಿದೆ. ಈ ರಕ್ತ ಪಿಪಾಸು ಸ್ಥಳೀಯ ಪೊಲೀಸರು ತನಿಖಾ ಸಂಸ್ಥೆಗಳಿಗೆ ಬೇಕಿದ್ದ ಮೋಸ್ಟ್ ವಾಂಟೆಡ್ ಉಗ್ರನಾಗಿದ್ದ. ಇದೀಗ ಈತನ ಮನೆಯನ್ನ ಸೇನೆ ಉಡೀಸ್ ಮಾಡಿದೆ. ಎಲ್ಇಟಿ ಉಗ್ರ ಫಾರೂಕ್ ಮನೆ ಪೀಸ್. ಕುಪ್ವಾರ ಜಿಲ್ಲೆ ಕಲಾರೂಸ್ನಲ್ಲಿ ಎಲ್ಇಟಿ ಉಗ್ರ ಫಾರೂಕ್ ಅಹಮದ್ ತಡ್ವಾ ಮನೆ ಮೇಲೆ ಯೋಧರು ಬಾಂಬ್ ದಾಳಿ ನಡೆಸಿದ್ದಾರೆ. ಸದ್ಯ ಈ ಪಾಪಿ ಫಾರೂಕ್ ಪಾಕಿಸ್ತಾನದಲ್ಲಿದ್ದಾನೆ. ಈವರೆಗೂ 10ಕ್ಕೂ ಹೆಚ್ಚು ಉಗ್ರರ ನೆಲೆಗಳನ್ನು ಉಡೀಸ್ ಮಾಡಲಾಗಿದ್ದು, ಈ ಮೂಲಕ ಸ್ವಚ್ಛ ಕಾಶ್ಮೀರ ಮಾಡಲಾಗ್ತಾ ಇದೆ. ಭಾರತೀಯ ಯೋಧರ ಸಮರಾಭ್ಯಾಸ, ಸೇನಾ ಆರ್ಭಟಕ್ಕೆ ಪಾಕ್ ವಿಲ. ಪಾಕಿಸ್ತಾನ್ ಗಡಿಯಲ್ಲಿ ಭಾರತೀಯ ಯೋಧರು ಸಮರಾಭ್ಯಾಸ ಶುರು ಮಾಡಿದ್ದಾರೆ. ಆರ್ಟಿಲರಿ ದಳ ಡ್ರಿಲ್ ಮಾಡಿದ್ದು, ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನು ಹಿಡಿದು ಆರ್ಭಟಿಸ್ತಾ ಇದ್ದಾರೆ. ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿಯಾಗಿ ಇವತ್ತಿಗೆ 6 ದಿನ ಕಳೆಯುತ್ತಾ ಇದೆ. ಭಾರತ ಏನು ಸುಮ್ಮನೆ ಕೂತಿದೆಯಾ ಅನ್ನೋಂಥ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇದೆ. ನುಗ್ಗಿ ನುಗ್ಗಿ ಹೊಡೆಯುತ್ತಾ ಇದೆ ಭಾರತ. ಹೇಗಿದೆ ಗೊತ್ತಾ? ಸ್ವಚ್ಛ ಭಾರತ್ ಅಭಿಯಾನ್ ಕಾಶ್ಮೀರದಲ್ಲಿ ಈ ಸ್ಟೋರಿ ನೋಡಿ. आतंकियों को उनकी कल्पना से भी बड़ी सजा मिले। ಮುಂದುವರಿದ ಉಗ್ರರ ಬೇಟೆ, ರಕ್ತ ಪಿಪಾಸುಗಳ ನೆಲೆ ಉಡೀಸ್. ಉಗ್ರರನ್ನ ನೆಲಸಮ ಮಾಡ್ತೀವಿ ಅಂತ ಪ್ರಧಾನಿ ಮೋದಿ ಬಿಹಾರ್ ನೆಲದಲ್ಲಿ ನಿಂತು ಹೇಳಿದ್ರು. ಇದೀಗ 2 ದಿನಗಳಿಂದ ಆಪರೇಷನ್ ಟೆರರ್ ಶುರು ಮಾಡಿದ್ದಾರೆ. ಉಗ್ರರ ನೆಲೆ, ಅಡಗುದಾಣಗಳನ್ನೇ ಹುಡುಕಿ ಹುಡುಕಿ ಛಿದ್ರ ಮಾಡ್ತಾ ಇದೆ ಸೇನೆ. ಅದ್ನಾನಿ ಶಫಿ ಮನೆ ಉಡೀಸ್. 1 ವರ್ಷದಿಂದ ಸಕ್ರಿಯನಾಗಿದ್ದ ರಕ್ತ ಪಿಪಾಸು ಅದ್ನಾನಿ ಶಫಿ ಮನೆಯನ್ನ ಸೇನೆ ಧ್ವಂಸಗೊಳಿಸಿದೆ. ಜಮೀಲ್ ಶೀರ್ ಗೋಜ್ರಿ ಮನೆ ಛಿದ್ರ. ಬಂಡೀಪೋರಾದಲ್ಲಿ ಮತ್ತೊಬ್ಬ ಸಕ್ರಿಯ ಉಗ್ರನ ಮನೆಯನ್ನ ನಾಮಾವಶೇಷಗೊಳಿಸಲಾಗಿದೆ. 2016ರಿಂದ ಸಕ್ರಿಯನಾಗಿದ್ದ ನರರೂಪಿ ರಾಕ್ಷಸ ಜಮೀಲ್ ಅಹಮದ್ ಶೀರ್ ಗೋಜ್ರಿ ಮನೆಯನ್ನ ಛಿದ್ರಗೊಳಿಸಲಾಗಿದೆ. ಈ ರಕ್ತ ಪಿಪಾಸು ಸ್ಥಳೀಯ ಪೊಲೀಸರು ತನಿಖಾ ಸಂಸ್ಥೆಗಳಿಗೆ ಬೇಕಿದ್ದ ಮೋಸ್ಟ್ ವಾಂಟೆಡ್ ಉಗ್ರನಾಗಿದ್ದ.
ಇದೀಗ ಈತನ ಮನೆಯನ್ನ ಸೇನೆ ಉಡೀಸ್ ಮಾಡಿದೆ. ಎಲ್ಇಟಿ ಉಗ್ರ ಫಾರೂಕ್ ಮನೆ ಪೀಸ್. ಕುಪ್ವಾರ ಜಿಲ್ಲೆ ಕಲಾರೂಸ್ನಲ್ಲಿ ಎಲ್ಇಟಿ ಉಗ್ರ ಫಾರೂಕ್ ಅಹಮದ್ ತಡ್ವಾ ಮನೆ ಮೇಲೆ ಯೋಧರು ಬಾಂಬ್ ದಾಳಿ ನಡೆಸಿದ್ದಾರೆ. ಸದ್ಯ ಈ ಪಾಪಿ ಫಾರೂಕ್ ಪಾಕಿಸ್ತಾನದಲ್ಲಿದ್ದಾನೆ. ಈವರೆಗೂ 10ಕ್ಕೂ ಹೆಚ್ಚು ಉಗ್ರರ ನೆಲೆಗಳನ್ನು ಉಡೀಸ್ ಮಾಡಲಾಗಿದ್ದು, ಈ ಮೂಲಕ ಸ್ವಚ್ಛ ಕಾಶ್ಮೀರ ಮಾಡಲಾಗ್ತಾ ಇದೆ. ಭಾರತೀಯ ಯೋಧರ ಸಮರಾಭ್ಯಾಸ, ಸೇನಾ ಆರ್ಭಟಕ್ಕೆ ಪಾಕ್ ವಿಲ. ಪಾಕಿಸ್ತಾನ್ ಗಡಿಯಲ್ಲಿ ಭಾರತೀಯ ಯೋಧರು ಸಮರಾಭ್ಯಾಸ ಶುರು ಮಾಡಿದ್ದಾರೆ. ಆರ್ಟಿಲರಿ ದಳ ಡ್ರಿಲ್ ಮಾಡಿದ್ದು, ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನು ಹಿಡಿದು ಆರ್ಭಟಿಸ್ತಾ ಇದ್ದಾರೆ. ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿಯಾಗಿ ಇವತ್ತಿಗೆ 6 ದಿನ ಕಳೀತಾ ಇದೆ. ಭಾರತ ಏನು ಸುಮ್ಮನೆ ಕೂತಿದೆಯಾ ಅನ್ನೋಂಥ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇದೆ. ನುಗ್ಗಿ ಹೊಡೆಯುತ್ತಾ ಇದೆ ಭಾರತ. ಹೇಗಿದೆ ಗೊತ್ತಾ? ಸ್ವಚ್ಛ ಭಾರತ್ ಅಭಿಯಾನ್ ಕಾಶ್ಮೀರದಲ್ಲಿ ಈ ಸ್ಟೋರಿ ನೋಡಿ. साइड में एक इंसान आया, उसने उसको गोली मार दी। उन आतंकियों को उनकी कल्पना से भी बड़ी सजा मिले। ಮುಂದುವರಿದ ಉಗ್ರರ ಬೇಟೆ, ರಕ್ತ ಪಿಪಾಸುಗಳ ನೆಲೆ ಉಡೀಸ್. ಉಗ್ರರನ್ನ ನೆಲಸಮ ಮಾಡ್ತೀವಿ ಅಂತ ಪ್ರಧಾನಿ ಮೋದಿ ಬಿಹಾರ್ ನೆಲದಲ್ಲಿ ನಿಂತು ಹೇಳಿದ್ರು. ಇದೀಗ 2 ದಿನಗಳಿಂದ ಆಪರೇಷನ್ ಟೆರರ್ ಶುರು ಮಾಡಿದ್ದಾರೆ. ಉಗ್ರರ ನೆಲೆ, ಅಡಗುದಾಣಗಳನ್ನೇ ಹುಡುಕಿ ಛಿದ್ರ ಮಾಡ್ತಾ ಇದೆ ಸೇನೆ. ಉಗ್ರ ಅದ್ನಾನಿ ಶಫಿ ಮನೆ ಉಡೀಸ್. 1 ವರ್ಷದಿಂದ ಸಕ್ರಿಯನಾಗಿದ್ದ ರಕ್ತ ಪಿಪಾಸು ಅದ್ನಾನಿ ಶಫಿ ಮನೆಯನ್ನ ಸೇನೆ ಧ್ವಂಸಗೊಳಿಸಿದೆ. ಜಮೀಲ್ ಶೇರ್ ಗೋಜ್ರಿ ಮನೆ ಛಿದ್ರ. ಬಂಡೀಪೋರಾದಲ್ಲಿ ಮತ್ತೊಬ್ಬ ಸಕ್ರಿಯ ಉಗ್ರನ ಮನೆಯನ್ನ ನಾಮಾವಶೇಷಗೊಳಿಸಲಾಗಿದೆ. 2016ರಿಂದ ಸಕ್ರಿಯನಾಗಿದ್ದ ನರರೂಪಿ ರಾಕ್ಷಸ ಜಮೀಲ್ ಅಹಮದ್ ಶೇರ್ ಗೋಜ್ರಿ ಮನೆಯನ್ನ ಛಿದ್ರಗೊಳಿಸಲಾಗಿದೆ. ಈ ರಕ್ತ ಪಿಪಾಸು ಸ್ಥಳೀಯ ಪೊಲೀಸರು, ತನಿಖಾ ಸಂಸ್ಥೆಗಳಿಗೆ ಬೇಕಿದ್ದ ಮೋಸ್ಟ್ ವಾಂಟೆಡ್ ಉಗ್ರನಾಗಿದ್ದ. ಇದೀಗ ಈತನ ಮನೆಯನ್ನ ಸೇನೆ ಉಡೀಸ್ ಮಾಡಿದೆ. ಎಲ್ಇಟಿ ಉಗ್ರ ಫಾರೂಕ್ ಮನೆ ಪೀಸ್. ಕುಪ್ವಾರ ಜಿಲ್ಲೆ ಕಲಾರೂಸ್ನಲ್ಲಿ ಎಲ್ಇಟಿ ಉಗ್ರ ಫಾರೂಕ್ ಅಹಮದ್ ತಡ್ವಾ ಮನೆ ಮೇಲೆ ಯೋಧರು ಬಾಂಬ್ ದಾಳಿ ನಡೆಸಿದ್ದಾರೆ. ಸದ್ಯ ಈ ಪಾಪಿ ಫಾರೂಕ್ ಪಾಕಿಸ್ತಾನದಲ್ಲಿದ್ದಾನೆ. ಈವರೆಗೂ 10ಕ್ಕೂ ಹೆಚ್ಚು ಉಗ್ರರ ನೆಲೆಗಳನ್ನು ಉಡೀಸ್ ಮಾಡಲಾಗಿದ್ದು, ಈ ಮೂಲಕ ಸ್ವಚ್ಛ ಕಾಶ್ಮೀರ ಮಾಡಲಾಗ್ತಾ ಇದೆ. ಭಾರತೀಯ ಯೋಧರ ಸಮರಾಭ್ಯಾಸ, ಸೇನಾ ಆರ್ಭಟಕ್ಕೆ ಪಾಕ್ ವಿಲ. ಪಾಕಿಸ್ತಾನ್ ಗಡಿಯಲ್ಲಿ ಭಾರತೀಯ ಯೋಧರು ಸಮರಾಭ್ಯಾಸ ಶುರು ಮಾಡಿದ್ದಾರೆ. ಆರ್ಟಿಲರಿ ದಳ ಡ್ರಿಲ್ ಮಾಡಿದ್ದು, ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನು ಹಿಡಿದು ಆರ್ಭಟಿಸ್ತಾ ಇದ್ದಾರೆ. ನೌಕಾಪಡೆಯೂ ಕೂಡ ಸುಮ್ಮನೆ ಕೂತಿಲ್ಲ. ಮಿಸೈಲ್ ಸಿಡಿಸುವ ಮೂಲಕ ಯುದ್ಧಾಭ್ಯಾಸವನ್ನ ಶುರು ಮಾಡಿದೆ. ನ್ಯೂಸ್ ಡೆಸ್ಕ್.